ಈಗ ಶ್ರೀ ವೇದಾಂತ ದೇಶಿಕರ ಶ್ರೀ ರಘುವೀರ ಗದ್ಯ ಅಥವಾ ಮಹಾವೀರ ವೈಭವ ಇದರ ವಾಚನ. ಜಯತ್ಯಾಶ್ರಿತ ಸಂತ್ರಾಸಧ್ವಾಂತ ವಿಧ್ವಂಸನೋದಯ ಪ್ರಭಾವಾನ್ ಸೀತಯಾ ದೇವ್ಯಾ ಪರಮವ್ಯೋಮ ಭಾಸ್ಕರಃ. ಜಯ ಜಯ ಮಹಾವೀರ ಮಹಾಧೀರ ಧೌರೇಯ ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಜರ ನಿರ್ಧಾರಿತ ನಿರವಧಿಕ ಮಾಹಾತ್ಮ್ಯ ದಶವದನದ ಮಿತ ದೈವತ ಪರಿಷದಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದಧಿಪತಿ ರಣ ಸಹಚರಣ ಚತುರ ದಶರಥ ಚರಮರ್ಣ ವಿಮೋಚನ ಕೋಸಲ ಸುತಾ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಲಿ ಗೋಪಾಯಿತ ಕೌಶಿಕಾಧ್ವರ ರಣಾಧ್ವರ ಧುರ್ಯ ಭವ್ಯ ದಿವ್ಯಾಸ್ತ್ರ ವೃಂದ ವಂದಿತ ಪ್ರಣತ ಜನ ವಿಮತ ವಿಮಥನ ದುರ್ಲಲಿತ ದೋರ್ಲಲಿತ ತನುತನ ವಿಶಿಖ ವಿತಾಡನ ವಿಘಟಿತ ವಿಶರಾರು ತಾಟಕಾತಾಟಕೇಯ ಜಡ ಕಿರಣ ಶಕಲಧರ ಜಟಿಲ ನಟಪತಿ ಮಕುಟ ತಟ ನಟನ ಪಟು ವಿಬುಧ ಸರಿದತಿ ಬಹುಲ ಮಧುಗಲನ ಲಲಿತ ಪದ ನಲಿನ ರಜ ಉಪಮೃತಿತ ನಿಜ ವೃಜಿನ ಜಹದುಪಲ ತನು ರುಚಿರ ಪರಮ ಮುನಿವರ ಯುವತಿ ನುತ ಕುಶಿಕ ಸುತ ಕಥಿತ ವಿದಿತ ನವ ವಿವಿಧ ಕಥಾ ಮೈಥಿಲ ನಗರ ಸುಲೋಚನಾಲೋಚನ ಚಕೋರ ಚಂದ್ರ ಖಂಡ ಪರಶುಕೋದಂಡ ಪ್ರಕಾಂಡ ಖಂಡನ ಶೌಂಡ ಭುಜದಂಡ ಚಂಡಕರ ಕಿರಣ ಮಂಡಲ ಬೋಧಿತ ಪುಂಡರೀಕವನ ರುಚಿಲುಂಟಾಕಲೋಚನ ಮೋಚಿತ ಜನಕ ಹೃದಯ ಶಂಕಾತಂಕ ಪರಿಹೃತ ನಿಖಿಲ ನರಪತಿ ವರ್ಣ ಜನಕ ದುಹಿತ ಕೃಚತಟ ವಿಹರಣ ಸಮುಚಿತ ಕರತಲ ಶತಕೋಟಿ ಶತಗುಣ ಕಠಿಣ ಪರಶುಧರ ಮುನಿವರ ಕರಧೃತ ದುರವನ ಮತಮ ನಿಜ ಧನುರಾಕರ್ಷಣ ಪ್ರಕಾಶಿತ ಪಾರಮೇಷ್ಠ್ಯ ಕ್ರತುಹರ ಶಿಖರಿ ಕಂತುಕ ವಿಹೃತ್ಯುನ್ಮುಖ ಜಗದರುಂತು ದಶ್ಚಿತ ಹರಿದಂತ ದಂತಿ ದಂತ ದಂತುರೋರೋಂತ ದಶವದನ ದಮನ ಕುಶಲ ದಶ ಶತಭುಜ ನೃಪತಿ ಕುಲ ರುಧಿರ ಝರ ಭರ ಭರಿತ ಪೃಥುತರ ತಟಾಕ ತರ್ಪಿತ ಪಿತೃಕ ಭೃಗುಪತಿ ಸುಗತಿ ವಿಹತಿ ಕರ ಪರುಡಿಷು ಪರಿಖಾ ವೀಕ್ಷಕರಿಗೆ ನಮಸ್ಕಾರ. ವಾಲ್ಮೀಕಿ ರಾಮಾಯಣವನ್ನು ಕುರಿತಾಗಿ 4 ಮಾತುಗಳು. ರಾಮಾಯಣದ ಆರಂಭವೇ ಬಹಳ ಭವ್ಯವಾಗಿದೆ. ಅದರ ಮೊದಲನೇ ಶ್ಲೋಕ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿ ಪುಂಗವಂ ಅಂತ ಹೇಳಿಬಿಟ್ಟು ಅದರಲ್ಲಿ ತಪಸ್ವಾಧ್ಯಾಯ ನಿರತರು ಅಂದರೆ ಆರಂಭ ಆಗೋದೇ ತಪಸ್ಸು ಮತ್ತು ಸ್ವಾಧ್ಯಾಯಗಳ ಒಂದು ವಿಜೃಂಭಣೆಯಿಂದ. ಹಾಗೆ ಮುನಿಪುಂಗವರಾದಂತಹ ನಾರದರನ್ನು ವಾಲ್ಮೀಕಿಗಳು ಕೇಳ್ತಾ ಇದ್ದಾರೆ. ಏನು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇಂಥ ಒಬ್ಬ ಮನುಷ್ಯ ಇದ್ದಾನಾ ಅಂತಂದ್ಬಿಟ್ಟು.
ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಅಂದರೆ ಇವಾಗ ಇರೋವಂಥ ಅವನು ಗುಣವಾನ್ ಕಶ್ಚ ವೀರ್ಯವಾನ್, ಅವನು ಗುಣವಂತನಾಗಿರಬೇಕು, ವೀರ್ಯವಂತನಾಗಿರಬೇಕು, ಧರ್ಮಜ್ಞಶ್ಚ ಕೃತಜ್ಞಶ್ಚ, ಧರ್ಮಜ್ಞನಾಗಿರಬೇಕು, ಕೃತಜ್ಞನಾಗಿರಬೇಕು. ಹೀಗೆ ಅವರು ಹೇಳ್ಕೊಂಬರ್ತಾ ಸುಮಾರು 16 ಗುಣಗಳನ್ನು ಅವರು ನಾರದರನ್ನು ಕೇಳಿದ್ದಾರೆ. ಈ ಎಲ್ಲ ಗುಣಗಳಿಂದ ಕೂಡಿರುವಂತಹ ಒಬ್ಬ ಮನುಷ್ಯನುಂಟೆ ಅಂತಂದ್ಬಿಟ್ಟು ಅವರು ಕೇಳ್ತಾರೆ. ಅದಕ್ಕೆ ನಾರದರು ಉತ್ತರವನ್ನು ಕೊಡ್ತಾ ಹೌದಪ್ಪ ಉಂಟು ಅಂತ ಹೇಳಿಬಿಟ್ಟು ತೈರ್ಯುಕ್ತ ಶ್ರೂಯತಾಂ ನರಹ, ಅಂತಹ ಗುಣಗಳಿಂದ ಕೂಡಿರುವಂತಹ ಒಬ್ಬ ಮನುಷ್ಯ ಅವನನ್ನು ಕುರಿತು ನಾನು ಹೇಳಿದ್ದೇನೆ. ಅದು ಹೇಳಿಬಿಟ್ಟು ಬಹವೋ ದುರ್ಲಭಾಶ್ಚೈವ ಯೇ ತ್ವಯಾ ಕೀರ್ತಿತ ಗುಣಾಹ, ನೀನು ಹೇಳಿದಂತಹ ಗುಣಗಳಿದೆಯಲ್ಲ ಅವುಗಳಲ್ಲಿ ಒಂದೊಂದೇ ಒಬ್ಬೊಬ್ಬರಲ್ಲಿ ಇರುವಂತಹದ್ದು ಕೂಡ ಸುಲಭವಲ್ಲ. ಹಾಗಿರಬೇಕಾದ್ರೆ ಇಷ್ಟಿಷ್ಟೊಂದು ಗುಣಗಳುಳ್ಳ ವ್ಯಕ್ತಿ ಒಬ್ಬ ಅಂತ ನೀನು ಕೇಳ್ತಾ ಇದೆಯಲ್ಲ, ಇದೋ ಹೇಳ್ತೀನಿ ಕೇಳು. ಇನ್ನೂ ಗುಣಗಳನ್ನು ಹೊಂದಿರುವಂಥವನು ಇಕ್ಷ್ವಾಕು ವಂಶ ಪ್ರಭವ, ಅವನು ಇಕ್ಷ್ವಾಕು ವಂಶದ ಅದರಲ್ಲಿ ಜನ್ಮವನ್ನು ತಾಳಿದಂತಹ ವ್ಯಕ್ತಿ ಅಂತ ಹೇಳಿಬಿಟ್ಟು ರಾಮನ ವೃತ್ತಾಂತವನ್ನು ಹೇಳ್ತಾರೆ. ಆರಂಭದಲ್ಲೇ ಆ ವ್ಯಕ್ತಿಯ ಐಡೆಂಟಿಫಿಕೇಷನ್ ಹೇಳಬೇಕಾದ್ರೇ ಅವನು ಉತ್ತಮವಾದ ವಂಶದಲ್ಲಿ ಬಂದಂತಹವನು ಅನ್ನೋದನ್ನು ಹೇಳ್ತಾರೆ. ನಮ್ಮ ದೇಶದಲ್ಲಿ ವಂಶಕ್ಕೆ ಒಂದು ಬಹಳ ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಹಾಗೆ ಅಂತಹ ಒಂದು ಪರಮೋತ್ತಮವಾದಂತಹ ವಂಶದಲ್ಲಿ ಜನಿಸಿದಂತಹ ರಾಮ, ಅವನ ಜೀವನ ಹೇಗಿತ್ತು ಅಂತ ಅವನ ಜೀವನ ಗಾಥೆಯನ್ನೆಲ್ಲ ಹೇಳ್ತಾರೆ. ಆ ಮೊದಲನೆಯ ಸರ್ಗಕ್ಕೆ ಸಂಕ್ಷೇಪ ರಾಮಾಯಣ ಅಂತ ಹೆಸರು. 100 ಶ್ಲೋಕಗಳಲ್ಲಿ ಇಡೀ ರಾಮನ ಜೀವನ ವೃತ್ತಾಂತವನ್ನೆಲ್ಲನೂ ಬಹಳ ಸಂಕ್ಷೇಪವಾಗಿ ಅದರಲ್ಲಿ ಹೇಳಿರುವಂಥದ್ದು. ಇದೆಲ್ಲ ಹೇಗೆ ಅಂತ ಹೇಳಿದ್ರೆ, ಪುಸ್ತಕವನ್ನು ಬರೆದು ಮುಗಿಸಿದ ಮೇಲೆ ಕೊನೆಗೆ ಕಂಟೆಂಟ್ಸ್ ಪೇಜ್ ಮೊದಲನೇ ಕಂಡ್ರೂ ಆರಂಭದಲ್ಲಿ ಕಂಡ್ರೂ ಅದನ್ನು ನಿರ್ಮಾಣ ಮಾಡೋದು ಕೊನೆಯಲ್ಲಿ ಅನ್ನೋ ಹಾಗೆ ಇಡೀ ರಾಮಾಯಣದ ಒಂದು ಸಂಕ್ಷೇಪ ರೂಪವನ್ನು ಅದರಲ್ಲಿ ಕೊಟ್ಬಿಟ್ಟಿದ್ದಾರೆ. ಅದಾದ ಮೇಲೆ ಮುಂದಕ್ಕೆ ಆಗುವಂತಹ ಪ್ರಸಂಗ ಇದೆಯಲ್ಲ, ಆ ಸನ್ನಿವೇಶ ಬಹಳ ಸ್ವಾರಸ್ಯಕರವಾದಂತಹದ್ದು. ಅವರು ನಾರದರು ಹೇಳಬೇಕಾದ್ರೆ ರಾಮನ ಹೇಳಿದಂತಹ ಗುಣಗಳು ಎಂತೆಂಥದ್ದು ಅಂತ ಹೇಳಿದ್ರೆ, ಅವನನ್ನು ಭಗವಂತನಿಗೆ ಹೋಲಿಸುವಂತಹದ್ದು. ಅವನು ಕಾಲಾಗ್ನಿ ಸದೃಶ ಕ್ರೋಧೆ ಕ್ಷಮೆಯ ಪೃಥ್ವಿ ಸಮಃ ಅಂತ. ಅವನಿಗೆ ಕೋಪವೇನಾದರೂ ಬಂದರೆ ಅವನು ಕಾಲಾಗ್ನಿಯಂತೆ ಇರೋವಂಥವನು. ಹಾಗೆ ಸಹನೆ ಅಂತ ತಗೊಂಡ್ರೆ ಭೂಮಿಗೆ ಸಮನಾಗಿರೋವಂಥವನು ಅಂತ. ಭೂಮಿಗಿಂತಲೂ ಕೂಡ ಸಹನೆ ಇರೋವಂಥವ್ರು ಯಾರಾದರೂ ಉಂಟೆ? ಸಂಸ್ಕೃತದಲ್ಲಿ ಕ್ಷಮಾ ಅಂತಲೇ ಒಂದು ಪದ ಇದೆ ಭೂಮಿಗೆ ಹೇಳುವಂಥದ್ದು. ಅಂತಹ ಅವನು ಕ್ಷಮಾಗುಣವನ್ನು ಹೊಂದಿದ್ದಂಥವನು. ಹಾಗಂದ್ಬಿಟ್ಟು ಏನೋ ವೀಕ್ ಆಗಿರೋವಂಥವನು ಅಂತಲ್ಲ ಅವನಿಗೆ ಕೋಪವೇ ಬಂದರೆ ದೇವತೆಗಳು ಯಸ್ಯ ಬಿಭ್ಯತೆ ದೇವಾಶ್ಚ, ಅವನ ಕಂಡ್ರೆ ದೇವತೆಗಳು ಕೂಡ ಹೆದರ್ಕೊಳ್ತಾರೆ. ಜಾತ ರೋಷಸ್ಯ ಸಂಯೋಗೆ, ಅವನು ರಣಾಂಗಣದಲ್ಲಿ ಕ್ರೋಧದಿಂದ ನಿಂತುಕೊಂಡ್ರೆ ದೇವತೆಗಳು ನಡುಗುಬಿಡುವಂಥವರು. ಹಾಗೆ ಕಾಲಾಗ್ನಿ ಸದೃಶ, ಹಾಗಿರುವಂಥವನು ಕಾಲಾಗ್ನಿಗೆ ಹೋಲಿಸಬಹುದಾದಂತಹವನು ಅಂತಹವನು ಶ್ರೀರಾಮಚಂದ್ರ. ಅಂಥವನ ಕಥೆಯನ್ನು ಅವರು ವಿಸ್ತಾರವಾಗೆಲ್ಲ ಹೇಳ್ತಾರೆ. ಅದನ್ನು ಸಂಕ್ಷೇಪ ರಾಮಾಯಣ ಅಂತಂದ್ಬಿಟ್ಟು. ಅದಾದ ಮೇಲೆ ಮುಂದಕ್ಕಾಗಿದ್ದು ನಾರದರು ಹಿಂತಿರುಗ್ತಾರಲ್ಲ, ಆ ಬಳಿಕ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಶಿಷ್ಯ, ಅವನ ಹೆಸರು ಭರದ್ವಾಜ ಅಂತ, ಅವನ ಜೊತೆ ಆ ತಮಸಾ ನದಿ ಹತ್ರ ಹೋಗ್ತಾರವರು. ಅಲ್ಲಿ ಸ್ನಾನಾದಿಗಳೆಲ್ಲ ಮುಗಿಸ್ಕೊಂಡು ಬರಬೇಕು ಅನ್ನೋದಕ್ಕೆ ಅಲ್ಲಿ ಹೊರಟಿರ್ತಾರವರು. ಅಲ್ಲಿ ಹೋದಾಗಲೇ ಆ ತಮಸಾ ನದಿಯ ಆ ತೀರ್ಥ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅದು ಸಂಸ್ಕೃತದಲ್ಲಿ ಪ್ರಸನ್ನ ಅಂತ ಒಂದು ಪದವನ್ನು ಉಪಯೋಗಿಸ್ತಾರೆ. ನೀರು ತಿಳಿಯಾಗಿದ್ದರೆ ಪ್ರಸನ್ನವಾಗಿದೆ ಈ ನೀರು ಅಂತಂದ್ಬಿಟ್ಟು ಹೇಳುವಂಥದ್ದು. ಹಾಗೆಯೇ ನಮ್ಮ ಮನಸ್ಸು ಕೂಡ ತಿಳಿಯಾಗಿದ್ದ ಪಕ್ಷದಲ್ಲಿ ಅದನ್ನು ಪ್ರಸನ್ನ ಅಂತಲೇ ಹೇಳುವಂಥದ್ದು. ಸಂಸ್ಕೃತದಲ್ಲಿರುವಂತಹ ಈ ಒಂದು ಇದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಅವರು ಹೇಳ್ತಾರೆ ತಮ್ಮ ಶಿಷ್ಯ ಭಾರದ್ವಾಜನಿಗೆ, ರಮಣೀಯಂ ಪ್ರಸನ್ನಾಂಬು ಭರದ್ವಾಜ ನಿಶಾಮಯ ಅಕರ್ದಮಮಿದಂ ತೀರ್ಥಂ ಭರದ್ವಾಜ ನಿಶಾಮಯ ರಮಣೀಯಂ ಪ್ರಸನ್ನಾಂಬು ಸನ್ಮನುಷ್ಯ ಮನೋಯಥ ಅಂತ ಹೇಳಿಬಿಟ್ಟು, ಭರದ್ವಾಜ ನೋಡು ಈ ನೀರು ಎಷ್ಟು ಚೆನ್ನಾಗಿದೆ, ತುಂಬ ಪ್ರಸನ್ನವಾಗಿದೆ. ಅಕರ್ದಮಂ, ಏನು ಪಾಚಿ ಗೀಚಿ ಕೊಳೆ ಆ ಥರದ್ದೆಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ಅವ್ರು ಕೊಡೋ ಹೋಲಿಕೆ ಸನ್ಮನುಷ್ಯ ಮನೋಯಥ ಅಂದ್ಬಿಟ್ಟು, ಒಳ್ಳೆಯ ಮನುಷ್ಯನ ಮನಸ್ಸು ಅನ್ನೋದು ಹೇಗಿರುತ್ತೋ ಅಷ್ಟು ಚೆನ್ನಾಗಿ ತಿಳಿಯಾಗಿ ಇರುವಂತಹ ನೀರಿದು, ಇದನ್ನು ನೋಡು ಅಂತ ಹೇಳಿಬಿಟ್ಟು ಅವರಿಗೆ ಭರದ್ವಾಜನಿಗೆ ವರ್ಣನೆಯನ್ನು ಮಾಡ್ತಾರೆ. ಆಮೇಲೆ ಅವರು ಸ್ನಾನಕ್ಕೆ ಇಳಿಯುವಂಥದ್ದು ಅನ್ನೋ ಪ್ರಸಂಗ ಇರುತ್ತೆ. ನಾವು ಇದನ್ನು ಜ್ಞಾಪಿಸ್ಕೊಳ್ಬಹುದು. ಮುಂದೆ ಬಂದಂತಹ ಭೋಜರಾಜ ಅನ್ನುವಂಥವನು ತನ್ನ ಚಂಪೂ ರಾಮಾಯಣ ಬರಿಬೇಕಾದ್ರೆ ಅದರಲ್ಲಿ ಪಂಪಾ ನದಿಗೆ ಅವನು ಅದರ ವರ್ಣನೆಯನ್ನು ಮಾಡಬೇಕಾದ್ರೆ ಅದಕ್ಕೂ ಇದೇ ಹೋಲಿಕೆಯನ್ನೇ ಕೊಡುವಂಥದ್ದು. ಸತಾಂ ಬುದ್ಧಿಮಿವ ಪ್ರಸನ್ನಾಂ ಅಂತಂದ್ಬಿಟ್ಟು, ಸಜ್ಜನರ ಬುದ್ಧಿ ಹೇಗೆ ಪ್ರಸನ್ನವಾಗಿರುತ್ತೋ ಹಾಗೆ ಆ ಪಂಪಾ ನದಿ ಇತ್ತು ಅಂತಂದ್ಬಿಟ್ಟು, ಪಂಪಾ ಸರೋವರ ಇತ್ತು ಅಂತಂದ್ಬಿಟ್ಟು ಅಲ್ಲಿ ಹೇಳುವಂಥದ್ದು ಬರುತ್ತೆ. ಹಾಗೆ ಇಲ್ಲಿ ಆ ತಮಸಾ ನದಿಯ ನೀರು ಅತ್ಯಂತ ಸ್ವಚ್ಛವಾಗಿರುವಂತಹ ನೀರು. ಆಮೇಲೆ ಅದರಲ್ಲಿ ಅವರು ಸ್ನಾನಾದಿಗಳನ್ನು ಅವರು ಮುಗಿಸ್ಕೊಳ್ತಾರೆ. ಅವರು ಸ್ನಾನಾದಿಗಳು ಮುಗಿಸ್ಕೊಂಡು ಹೊರಡೆ ಬರ್ತಿರಬೇಕಾದ್ರೆ
ಒಂದು ದಾರುಣವಾದ ಸನ್ನಿವೇಶ ಆಗುತ್ತೆ. ಆ ದಾರುಣವಾದ ಸನ್ನಿವೇಶ ಇಲ್ಲಿ ಎಷ್ಟು ಮನಸ್ಸು ಪ್ರಸನ್ನವಾಗಿದೆಯೋ ಅಷ್ಟು ಮನಸ್ಸನ್ನು ಕಲಕುವಂಥ ಒಂದು ಪ್ರಸಂಗ ಎಕ್ಸಾಕ್ಟ್ಲಿ ಆಪೋಸಿಟ್ ಆಗಿರುವಂಥದ್ದು. ಏನಂತ ಹೇಳಿದ್ರೆ, ಒಬ್ಬ ಬೇಡ ಬಂದು ಒಂದು ಕ್ರೌಂಚ ಪಕ್ಷಿ ಮಿಥುನ ಅದರ ದ್ವಂದ್ವ ಅದಕ್ಕೆ ಬಾಣವನ್ನು ಬಿಡ್ತಾನೆ. ಅದರಲ್ಲಿ ಒಂದು ಪಕ್ಷಿ ಬಿದ್ದು ನರಳಾಡಿ ಸತ್ತು ಹೋಗ್ಬಿಡುತ್ತೆ, ಇನ್ನೊಂದು ಗೋಳಾಡಿಬಿಡುತ್ತೆ. ಅದನ್ನು ನೋಡಿಬಿಟ್ಟು ಮಹಾತ್ಮರಂತಹ ವಾಲ್ಮೀಕಿಗಳಿಗೆ ಮನಸ್ಸು ಕರಗಿ ಹೋಗುತ್ತೆ. ಏನು ಅಂತ ಹೇಳಿದ್ರೆ, ತನ್ನ ಪಾಡಿಗೆ ತಾನು ನಲಿದುಕೊಂಡಿದ್ದಂತಹ ಪಕ್ಷಿಯನ್ನು ಇವನು ಹೊಡೆದು ಹಾಕಿದಾನಲ್ಲ ಈ ಬೇಡ ಅಂತಂದ್ಬಿಟ್ಟು ಅವನಿಗೆ ಶಾಪವನ್ನು ಕೊಡ್ತಾರೆ ಅಂತಂದ್ಬಿಟ್ಟು. ಮಾ ನಿಷಾದ ಪ್ರತಿಷ್ಠಾಂತ್ವಂ ಅಗಮಃ ಶಾಶ್ವತೀ ಸಮಾಹ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ ಅಂತ ಹೇಳಿಬಿಟ್ಟು. ಅದೇನಂತಂದರೆ, ಎಲೈ ನಿಷಾದನೆ ಅಂದರೆ ಬೇಡ, ನೀನು ತುಂಬ ಕಾಲ ನೀನು ಏಳಿಗೆಯನ್ನು ಹೊಂದಬೇಡ, ನೀನು ಉದ್ಧಾರವಾಗಬೇಡ ನೀನು. ಯಾಕೆ ಅಂತ ಹೇಳಿದ್ರೆ, ಆ ಕ್ರೌಂಚ ಮಿಥುನದಲ್ಲಿ ನೀನು ಒಂದನ್ನು ಹೊಡೆದು ಹಾಕಿದೆಯಲ್ಲ ಅಂತಂದ್ಬಿಟ್ಟು. ಬೇಡರಾದವರು ಪಕ್ಷಿಗಳನ್ನು ಹೊಡೆಯೋದು ಇದ್ದೇ ಇದೆ. ಅದರಲ್ಲಿ ಇಷ್ಟಿಷ್ಟೊಂದು ವಾಲ್ಮೀಕಿಗಳಿಗೆ ಆಕ್ರೋಶ ಬರುವಂಥದ್ದೇನೋ, ಅದಕ್ಕೋಸ್ಕರವಾಗಿ ಶಾಪ ಕೊಡುವಂಥದ್ದೇನೋ, ಅವ್ರ ಜೀವನ ನಡೆಯೋದೇ ಹಕ್ಕಿಗಳನ್ನು ಹೊಡೆದು. ಹಾಗಿರಬೇಕಾದ್ರೆ ಇದರಲ್ಲಿ ಏನಿದೆ, ಇದರಲ್ಲಿ ಇಷ್ಟಕ್ಕೆ ಯಾಕೆ ಇಷ್ಟು ಇವರು ಆಕ್ರೋಶಗೊಂಡರು? ಈಗ ತಾನೇ ಮನಸ್ಸು ತಿಳಿಯಾಗಿರುವಂಥದ್ದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದಂಥವ್ರು ಹೀಗೆ ಶಾಪ ಕೊಟ್ಟರು. ಮತ್ತು ಇಂತಹ ಒಂದು ಶಾಪದಿಂದ ರಾಮಾಯಣ ಆರಂಭ ಆಯಿತು ಅಂತ ಹೇಳಿದ್ರೆ ಅದು ಏನಿದು ಅಂತಂದ್ಬಿಟ್ಟು ನಮಗನ್ಸೋದು. ಇದರಲ್ಲಿ ವಿಶೇಷ ಏನು, ಹೆಚ್ಚುಗಾರಿಕೆ ಏನು ಬಂತಿದ್ರಲ್ಲಿ ಅಂತಂದ್ಬಿಟ್ಟು ನಮಗನ್ಸತ್ತೆ. ಏನೋ ಒಂದು ಸಾಧಾರಣವಾದ ಇನ್ಸಿಡೆಂಟು, ಅದನ್ನು ತೊಗೊಂಬಿಟ್ಟು ಅದನ್ನೇ ದೊಡ್ಡದಾಗಿ ಒಂದು ಇಶ್ಯೂ ಮಾಡ್ಕೊಂಡ್ಬಿಡೋದೆ ಅಂತಂದ್ಬಿಟ್ಟು ನಮಗೆ ಪ್ರಶ್ನೆ ಬರಬಹುದು. ಆದರೆ ಇಲ್ಲಿ ನಾವು ಅಂಡರ್ಲೈನ್ ಮಾಡ್ಕೊಳ್ಬೇಕಾದ್ದು ಯಾವುದಪ್ಪ ಅಂದರೆ ಕಾಮಮೋಹಿತಂ ಕ್ರೌಂಚಂ. ಸೊ ಆ ಕ್ರೌಂಚದ ದ್ವಂದ್ವದಲ್ಲಿ ಒಂದು ಆ ಪಕ್ಷಿಗಳು ಎರಡೂ ಕೂಡ ಕಾಮಮೋಹಿತವಾಗಿದ್ದಂಥವುಗಳು. ಅಂದರೆ ಆ ಪಶು ಪಕ್ಷಿಗಳ ಜೀವನದಲ್ಲಿ ಅವುಗಳಿಗೆ ಕಾಮವನ್ನು ಅನುಭವಿಸೋದೇ ಅದು ಸುಖದ ಒಂದು ಪರಾಕಾಷ್ಠೆ. ಅದರಲ್ಲಿ ಅವು ತಂಪಾಡುತ್ತಾವಿರೋವಂಥವುಗಳು, ಬೇರೆ ಯಾರಿಗೂ ಯಾವ ತೊಂದರೆಯನ್ನು ಮಾಡದೇ ಇರೋವಂಥವುಗಳು. ಅಂತಹ ಪಕ್ಷಿಗಳು ತಾವು ಸುಖದಲ್ಲಿ ಮುಳುಗಿರಬೇಕಾದ್ರೆ ಇವನು ಹೊಡೆದನೆಲ್ಲ, ಅದನ್ನೇ ಅವನು ಅನ್ನ ಜಘಾನ ವೈರ ನಿಲಯ ಅಂತಂದ್ಬಿಟ್ಟು ಅಧರ್ಮೋಯಮಿತಿ ದ್ವಿಜಃ ಅಂತ. ಇದು ಅಧರ್ಮ ಅಂತ ಅನಿಸಿದ್ದು ಅವರಿಗೆ. ಅಂದರೆ ಸುಮ್ಮನೆ ಯಾವುದೋ ಪಕ್ಷಿಯನ್ನು ಅವನು ತನ್ನ ಆಹಾರಕ್ಕೆ ಬೇಕು, ತನ್ನ ಬೇಟೆಗೆ ಬೇಕು ಅಂತ ಹೊಡ್ಕೊಂಡು ಹೋಗಿದ್ದರೆ ಅದೊಂಥರ. ಆದರೆ ಇದರಲ್ಲಿ ಇರುವಂತಹದ್ದು ಒಂದು ಕ್ರೌರ್ಯದ ದೃಷ್ಟಿ. ಅಂದರೆ ಏನಂತಂದರೆ, ಯಾವ ತನ್ನ ಪಾಡಿ ತಾನು ನಲಿದುಕೊಂಡಿರುವಂತಹ ಆ ಪಕ್ಷಿಯನ್ನೇ ಹೊಡೆದು ಸಾಯಿಸಬೇಕು ಅಂತ ಅದರಲ್ಲಿ ತಾನು ಸಂತೋಷ ಪಡುವಂಥದ್ದಾದರೆ ಅಧರ್ಮೋಯಂ, ಇದು ಅಧರ್ಮ ಅಂತ ಅನ್ನಿಸಿ ಅವ್ರಿಗೆ ಆಕ್ರೋಶ ಬಂದಿರುವಂಥದ್ದು. ಎಲ್ಲಿ ಧರ್ಮಕ್ಕೆ ವಿರುದ್ಧವಾದ ಒಂದು ಚಟುವಟಿಕೆ ಆಗುತ್ತೋ ಅಲ್ಲಿ ಋಷಿಯಾದವನಿಗೆ ಕ್ರೋಧ ಬಂದೇ ಬರುತ್ತೆ, ಅವನಲ್ಲಿ ಶಾಪವನ್ನು ಕೊಟ್ಟೇ ಕೊಡಬೇಕಾಗತ್ತೆ. ಈ ರೀತಿಯಾಗಿ ಧರ್ಮಕ್ಕೆ ವಿರುದ್ಧವಾದಂತಹ ಒಂದು ಕಾರ್ಯವಾದಾಗ ವಾಲ್ಮೀಕಿಗಳಿಗೆ ಉಕ್ಕಿ ಬಂದಂತಹದ್ದು ಮಹಾಕೋಪ. ಆದ್ದರಿಂದ ಅವರು ಆ ಶಾಪವನ್ನೇನು ಕೊಟ್ಬಿಡ್ತಾರೆ. ಅವರು ಶಾಪವನ್ನು ಕೊಟ್ಟಿದ್ದಾದ ಮೇಲೆ ಅವರಿಗೆ ಸ್ವಲ್ಪ ಇಂಟ್ರಾಸ್ಪೆಕ್ಷನ್, ಏನಾಯಿತು, ಏನಿದು ನನ್ನ ಬಾಯಿಂದ ಸಡನ್ನಾಗಿ ಈ ಥರ ಮಾತುಗಳು ಬಂದುಬಿಡ್ತಲ್ಲ ಅಂತಂದ್ಬಿಟ್ಟು ಅವರೇ ಆಶ್ಚರ್ಯಪಟ್ಟುಕೊಳ್ತಾರೆ. ನನ್ನ ಮಾತು ಛಂದೋಬದ್ಧವಾಗಿ ಬಂದಿದೆಯಲ್ಲ, ನನ್ನ ಶೋಕ ಅಯ್ಯೋ ಅಂತ ಅಂದ್ಕೊಂಡಿದ್ದು ಶ್ಲೋಕ ಆಗೋಯ್ತಲ್ಲ ಇದು ಅಂತ ಹೇಳಿಬಿಟ್ಟು ಅವರು ಆಶ್ಚರ್ಯಪಟ್ಕೊಳ್ತಿರ್ತಾರೆ. ಅವರು ತನಗೇನಾಯಿತು ಅಂತಂದ್ಬಿಟ್ಟು ಈ ರೀತಿಯಾದಂಥ ಒಂದು ಒಳನೋಟ, ಅಂದರೆ ತನ್ನ ನಡೆಯನ್ನು ತಾನು ಹೋದ ದಾರಿ ಸರಿಯೇ, ತಾನು ಆಡಿದ್ದು ಮಾಡಿದ್ದು ಇದರಲ್ಲಿ ಸರಿ ಇದೆಯೇ ತಪ್ಪಿದೆಯೇ ಅನ್ನೋದನ್ನು ಆವಾಗವಾಗ ನೋಡ್ತಾ ಇರಬೇಕು ಅನ್ನೋವಂಥ ಒಂದು ದೃಷ್ಟಿಕೋನ. ಹಾಗಾಗಿ ಅವರು ಅದನ್ನ ಯೋಚನೆ ಮಾಡ್ತಿರ್ಬೇಕಾದ್ರೇ ಬ್ರಹ್ಮ ಬಂದುಬಿಟ್ಟು ಅವ್ರಿಗೆ ಹೇಳ್ತಾನವನು, ಮಚ್ಛಂದ ದೇವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ, ನಿನ್ನ ಬಾಯಿಂದ ಮೊಳಗಿದಂತಹ ಆ ಸರಸ್ವತಿ, ಆ ವಾಣಿ ಯಾವುದಿದೆಯೋ ಅದು ನನ್ನ ಸಂಕಲ್ಪದಿಂದಲೇ ಬಂದಂತಹದ್ದು ಅಂತ ಹೇಳಿಬಿಟ್ಟು ನೀನು ಇಡೀ ರಾಮಾಯಣವನ್ನು ಇದೇ ರೀತಿಯಲ್ಲಿ ನೀವು ನಿರ್ಮಾಣ ಮಾಡು ಅಂತ ಹೇಳಿ ಅವನಿಗೆ ಒಂದು ಬ್ರಾಡ್ ಔಟ್ಲೈನ್ಸನ್ನು ಕೊಟ್ಬಿಟ್ಟು ಅವನು ಹೇಳ್ತಾನೆ, ಅದನ್ನ ಮುಂದಕ್ಕೆ ಈ ರಾಮಾಯಣ ಅನ್ನುವಂಥದ್ದು ಚಿರಸ್ಥಾಯಿಯಾಗಿರುವಂಥದ್ದು. ಎಷ್ಟು ಚಿರಸ್ಥಾಯಿ ಅಂತ ಹೇಳಿದ್ರೆ, ಯಾವತ್ ಸ್ಥಾಸ್ಯಂತಿ ಗಿರಯ ಸರಿತಶ್ಚ ಮಹೀತಲೆ ತಾವದ್ ರಾಮಾಯಣ ಕಥಾ ಲೋಕೇಶು ಪ್ರಚರಿಷ್ಯತಿ ಅಂತಂದ್ಬಿಡೋದು. ಎಲ್ಲಿ ತನಕ ಬೆಟ್ಟಗಳೆಲ್ಲ ನಿಂತ್ಕೊಂಡಿರುತ್ತೋ, ಎಲ್ಲಿ ತನಕ ನದಿಗಳೆಲ್ಲ ಹರಿತಾ ಇರುತ್ತೋ ಅಲ್ಲಿ ತನಕವೂ ಕೂಡ ಈ ರಾಮಾಯಣ ಕಥೆ ಎನ್ನುವಂಥದ್ದು ನಿಲ್ಲುವಂಥದ್ದು ಅಂತ ಹೇಳಿಬಿಟ್ಟು, ರಾಮಾಯಣ ಕಥೆ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ನೀನು ಸಮಸ್ತ ಲೋಕಗಳಲ್ಲೂ ನಿನಗೆ ಕಾಮ ಸಂಚಾರ ಉಂಟು, ಯಥೇಚ್ಛವಾದ ಸಂಚಾರ ಉಂಟು ಅಂತ ಹೇಳಿಬಿಟ್ಟು ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಹೀಗೆ ಆರಂಭವಾದದ್ದು ವಾಲ್ಮೀಕಿ ರಾಮಾಯಣ.